ಶ್ರೀ ಮಹಾಗಣಪತಿ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ತುಲಾ ರಾಶಿ ಜೂನ್ 2024 ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಈ ತಿಂಗಳಲ್ಲಿ ಒಟ್ಟು 5 ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ತುಲಾ ರಾಶಿ ಜಾತಕರ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆಲ್ಲ ತಿಳಿಸ್ಕೊಡ್ತೀನಿ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿದ್ರೆ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. 1ನೇ ತಾರೀಕು ಜೂನ್ 2024 ಮಂಗಳ ಗ್ರಹ ಅಂದ್ರೆ ಅಂಗಾರಕ ಮೀನರಾಶಿಯಿಂದ ಮೇಷರಾಶಿಗೆ ರಾಶಿ ಪರಿವರ್ತನೆ. ಸಪ್ತಮಾಧಿಪತಿ ಮಂಗಳ, ದ್ವಿತೀಯಾಧಿಪತಿ ಮಂಗಳ ಸಪ್ತಮದಲ್ಲಿ ಸಂಚಾರ. ಆಮೇಲೆ ಶುಕ್ರ 12ನೇ ತಾರೀಕು ಜೂನ್ 2024 ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ರಾಶಿ ಪರಿವರ್ತನೆ. ಶುಕ್ರ ನಿಮ್ಮ ರಾಶ್ಯಾಧಿಪತಿ ಮತ್ತೆ ಅಷ್ಟಮಾಧಿಪತಿಯಾಗಿ ಮಿತ್ರ ಕ್ಷೇತ್ರ ಮಿಥುನ ರಾಶಿಯಲ್ಲಿ ಶುಕ್ರನ ಸಂಚಾರ ಆಗುತ್ತೆ. ಶುಕ್ರ ಭಾಗ್ಯಸ್ಥಾನದಲ್ಲಿ ಸಂಚಾರ ಆದಾಗ ನಿಮಗೆ ಸರ್ಕಾರದಿಂದ ಪ್ರಶಂಸೆ ಮತ್ತು ಸನ್ಮಾನಗಳಾಗುತ್ತೆ, ಆರೋಗ್ಯವಂತರಾಗ್ತೀರಿ. ಎಲ್ಲದಕ್ಕಿಂತ ಮುಖ್ಯ ಧನ ಅಂತ ಈ ಕಾಲದಲ್ಲಿ ಕನ್ಸಿಡರ್ ಮಾಡ್ತಾರೆ. ಧನಂ ಮೂಲಂ ಇದಂ ಜಗತ್. ಈ ಜಗತ್ತಲ್ಲಿ ಏನೇ ಮಾಡಬೇಕಾದ್ರೂ ಹಣ ಬೇಕು. ಹಾಗಂತ ಹಣನೇ ನಮಗೆ ಸರ್ವಸ್ವನು ಅಲ್ಲ ಅನ್ನೋದು ನಾವು ತಿಳ್ಕೊಂಡಿದ್ದೀವಿ. ಯಾವಾಗ ಕೊರೋನಾ ಬಂತು, ಎಷ್ಟೋ ಜನ ನಾನಿರೋ ಸಂಪತ್ತೆಲ್ಲ ನಿಮಗೆ ಕೊಡ್ತೀನಿ, ನಾನಿರೋ ಲಕ್ಷ ಕೋಟಿಗಟ್ಟಲೆ ದುಡ್ಡನ್ನು ಕೊಡ್ತೀನಿ, ನನ್ನ ಸಂಬಂಧಿಕರು ನನ್ನ ಮಕ್ಕಳನ್ನ ಉಳಿಸಿ ಅಂದ್ರೂ ಕೂಡ, ಎಷ್ಟೇ ಸಂಪತ್ತಿದ್ರೂ ಕೂಡ ಯಾರು ಪ್ರಾಣ ಬಚಾವ್ ಮಾಡೋಕ್ಕಾಗಲಿಲ್ಲ. ಆದರೆ ಹಣನೂ ಕೂಡ ಅಷ್ಟೇ ಮುಖ್ಯ. ಹಣ ಇಲ್ಲದೇನೂ ಜೀವನ ಮಾಡೋಕ್ಕಾಗಲ್ಲ. ಆದ್ರಿಂದ ಧನವಂತರು ಕೂಡ ಆಗ್ತೀರಿ, ಅಭಿವೃದ್ಧಿ ಕೂಡ ಆಗುತ್ತೆ. ಶುಕ್ರ ನಿಮಗೆ ನಿಮ್ಮ ರಾಶ್ಯಾಧಿಪತಿ. ತುಲಾರಾಶಿ ಮತ್ತು ವೃಷಭ ರಾಶಿಯಾಧಿಪತಿಯಾದಂಥ ಶುಕ್ರ ಭಾಗ್ಯಸ್ಥಾನದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ನಿಮಗೆ ಉಲ್ಲಾಸ ಆಗುತ್ತೆ, ಉನ್ನತವಾದ ಅಂತಸ್ತು ಪ್ರಾಪ್ತಿಯಾಗುತ್ತೆ, ತಂದೆ ಮತ್ತು ತಾತನಿಂದ ನಿಮಗೆ ಲಾಭ ಆಗುತ್ತೆ, ಧಾರ್ಮಿಕ ಕಾರ್ಯಗಳಲ್ಲಿ ಯಶಸ್ವಿ ಆಗ್ತೀರಿ, ನಿಮ್ಮ ಜನಪ್ರಿಯತೆ ಹೆಚ್ಚು ಆಗುತ್ತೆ. ನೀವು ಏನಾದರೂ ಪೊಲಿಟಿಷಿಯನ್ಸ್ ಆಗಿದ್ರೆ, ಸೆಲೆಬ್ರಿಟಿಗಳಾಗಿದ್ರೆ ಹೆಸರುವಾಸಿ ಆಗ್ತೀರಿ, ಜನಪ್ರಿಯ ನಾಯಕರಾಗ್ತೀರಿ, ಪ್ರತಿಭಾವಂತರಾಗ್ತೀರಿ. ವಿದ್ಯಾರ್ಥಿಗಳು ವಿದ್ಯೆಯನ್ನ ಈ ತಿಂಗಳು ಕಲಿತೀರಿ. ನೀವು ಮಾಡುವಂತ ವ್ಯವಸಾಯ ಯಾವುದೇ ಕಾರ್ಯ ಆಗಲಿ ಅದರಲ್ಲಿ ಉತ್ತಮ ಆದಾಯವನ್ನ ಗಳಿಸ್ತೀರಿ. ಮನೆ, ಕಟ್ಟಡ, ಆಸ್ತಿಗಳು ಇವೆಲ್ಲ ನಿಮಗೆ ಪ್ರಾಪ್ತಿಯಾಗುತ್ತೆ. ಅನ್ನ ಪರಬ್ರಹ್ಮ ಅಂತೀವಿ. ಉತ್ತಮವಾದ ಆಹಾರವನ್ನು ಕೂಡ ಗಳಿಸ್ತೀರಿ. ದಯಾವಂತರಾಗಿರ್ತೀರಿ, ವಿನಯಶೀಲರಾಗಿರ್ತೀರಿ. ಧಾರ್ಮಿಕ ಸಾಹಿತ್ಯದಲ್ಲಿ ಆಸಕ್ತಿ ಹೆಚ್ಚಾಗುತ್ತೆ. ಉತ್ತಮವಾದ ಭವಿಷ್ಯ ಇದೆ. ನೀವು ಮಾಡುವಂತ ಕೆಲಸದಲ್ಲಿ ಪ್ರಮೋಷನ್ ಸಿಗುವ ಸಾಧ್ಯತೆ ಇದೆ. ಸಕಲ ರೀತಿಯಲ್ಲಿ ಶುಕ್ರ ನಿಮಗೆ ಸೌಭಾಗ್ಯವನ್ನ ಪ್ರಾಪ್ತಿ ಮಾಡ್ತಾನೆ. ಜೂನ್ 2024 ನಿಮ್ಗೇನ ಶುಕ್ರ ಮಹಾದಶೆ ಇರ್ಬೋದು, ಭುಕ್ತಿ ಅಂತರ್ಭುಕ್ತಿ ನಡೀತಾ ಇದ್ರು ಕೂಡ ಶುಕ್ರನ ಶುಭ ಫಲಗಳು ಪ್ರಾಪ್ತಿಯಾಗತ್ತೆ. ಹಾಗಾದ್ರೆ ಗುರುಜಿ, ನನಗೆ ಕುಜ ದಶೆ ನಡೀತಾ ಇದೆ, ಕುಜ 1ನೇ ತಾರೀಕೆ ರಾಶಿ ಪರಿವರ್ತನೆ ಆಗ್ತಾನಲ್ವಾ, ಹಾಗಾದ್ರೆ ಕುಜ ನನಗೆ ಶುಭ ಫಲ ಕೊಡಲ್ವಾ ಅಂತ ನೀವೇನಾದ್ರು ಪ್ರಶ್ನೆ ಕೇಳಿದ್ರೆ, ಕುಜ ಯಾವಾಗ್ಲೂ ಕೂಡ ಸಪ್ತಮದಲ್ಲಿ ಅಂಗಾರಕ 1ನೇ ತಾರೀಕು ಜೂನ್ 2024 ಧನಾಧಿಪತಿ, ಸಪ್ತಮಾಧಿಪತಿ ಸಪ್ತಮ ಸ್ಥಾನದಲ್ಲಿ ಸಂಚಾರ ಆಗ್ಬೇಕಾದ್ರೆ ನಿಮಗೆ ಕೋಪ ಜಾಸ್ತಿ ಆಗುತ್ತೆ. ಸಪ್ತಮದಲ್ಲಿ ಸಂಚಾರ ಆಗ್ಬೇಕಾದ್ರೆ ನಿಮ್ಮ ಸಂಗಾತಿ, ನೀವು ಪುರುಷರಾಗಿದ್ದರೆ ನಿಮ್ಮ ಪತ್ನಿಗೆ ಅನಾರೋಗ್ಯ, ನೀವು ಸ್ತ್ರೀ ಆಗಿದ್ರೆ ನಿಮ್ಮ ಪತಿಗೆ ಅನಾರೋಗ್ಯ, ಪುರುಷರಾಗಿದ್ರೆ ಪತ್ನಿಗೆ ಅನಾರೋಗ್ಯ, ಸಂಸಾರದಲ್ಲಿ ಆತಂಕ ಹೆಚ್ಚಾಗ್ಬಿಡುತ್ತೆ, ಕೆಲವರಿಗೆ ಜಠರ ವ್ಯಾಧಿಗಳಾಗ್ಬಿಡುತ್ತೆ,
ಕೆಲವರಿಗೆ ಗುಪ್ತಾಂಗ ತೊಂದರೆಗಳಾಗುತ್ತೆ. ಯಾಕಂದ್ರೆ ಕುಜನ ದೃಷ್ಟಿ ಸಪ್ತಮ ಮತ್ತು ಅಷ್ಟಮಕ್ಕಿರೋದ್ರಿಂದ ಯೂರಿನರಿ ಇನ್ಫೆಕ್ಷನ್ ಆಗೋದು, ಗುಪ್ತಾಂಗಗಳಲ್ಲಿ ತೊಂದರೆ, ವ್ಯಾಧಿಗಳು, ಏನೇನೋ ಇನ್ಫೆಕ್ಷನ್ಸ್, ಫಂಗಲ್ ಇನ್ಫೆಕ್ಷನ್ಸು, ಈ ತರ ಎಲ್ಲ ಆಯಿಂಟ್ಮೆಂಟ್ ತಗೋಬೇಕಾಗುವಂತ ಪರಿಸ್ಥಿತಿ, ದೇಹದಲ್ಲಿ ನೋವು, ಕೆಟ್ಟ ಜನರಿಂದ ದೌರ್ಜನ್ಯ, ಒಡ ಹುಟ್ಟಿದವರಿಂದ ನಿಮಗೆ ನೋವು ಉಂಟಾಗುವಂಥದ್ದು, ಬೆಂಕಿ, ಇದರಿಂದ ತೊಂದರೆ, ಆಘಾತ ಆಗುವಂಥದ್ದು, ಆಯುಧಗಳಿಂದ ತೊಂದರೆ ಆಗುವಂಥದ್ದು, ಇತರರ ಜೊತೆ ಅನೈತಿಕ ಸಂಬಂಧಗಳು ಉಂಟಾಗಿ ಅಪರಾಧಗಳಿಗೆ ಸಿಲುಕುವುದು, ಕಾನೂನು ಪರಿಹಾರಕ್ಕೋಸ್ಕರ ಹೋರಾಟ ನಡೆಸುವಂಥದ್ದು, ಪ್ರಾಣಕ್ಕೆ ಮತ್ತು ಆಯುಷ್ಯಗೆ ತೊಂದರೆಗಳು ಕೂಡ ಇದೆ. ತುಲಾರಾಶಿ ಜಾತಕರು ಎಚ್ಚರ. ಯಾಕಂದ್ರೆ ನಿಮಗೆ ಕುಜ ಮಹಾದಶೆ, ಭುಕ್ತಿ, ಅಂತರ್ಭುಕ್ತಿ ನಡೀತಾ ಇದ್ರೆ ಕುಜ ಇವೆಲ್ಲ ನೆಗೆಟಿವ್ ಪ್ರಭಾವವನ್ನು ಬೀರ್ತಾನೆ 1ನೇ ತಾರೀಕು ಜೂನ್ 2024ರಿಂದ. ಆದ್ರೆ ಶುಕ್ರ 12ನೇ ತಾರೀಕಿಂದ ನಿಮಗೆ ಶುಭ ಫಲಗಳನ್ನ ಕೊಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹಾಗಾದ್ರೆ ಸೂರ್ಯ ಕೂಡ 14ನೇ ತಾರೀಕು ಜೂನ್ 2024 ಭಾಗ್ಯಸ್ಥಾನಕ್ಕೆ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಸೂರ್ಯ ಸಂಚಾರ ಆಗೋದ್ರಿಂದ ಹಠಮಾರಿತನ ಬೇಡ. ಪ್ರಯತ್ನಗಳು ಏನೇ ಮಾಡಿದ್ರು ಯಶಸ್ವಿ ಆಗೋದಿಲ್ಲ. ಸಂಕಲ್ಪ ಶಕ್ತಿ ಕಡಿಮೆ ಆಗುತ್ತೆ. ಆಕಸ್ಮಿಕ ಅಪಘಾತಗಳಾಗುವ ಸಾಧ್ಯತೆಗಳಿದೆ. ಕೋಪಿಷ್ಟತನ ಇವೆಲ್ಲ ಬೇಡ. ಅಹಂ, ನಾನು ಅನ್ನೋದು ಬೇಡ ಅನ್ನುವಂಥ ವಿಚಾರ. ಯಾವಾಗಲೂ ಕೂಡ ನಾನು ಅಂದವ್ರು ಯಾರು ಕೂಡ ಸಕ್ಸಸ್ ಆಗಿಲ್ಲ. ಬುಧ ಕೂಡ ಭಾಗ್ಯಸ್ಥಾನದಲ್ಲಿ ಶುಭ ಫಲಗಳನ್ನ ಕೊಡಲ್ಲ. ಸೂರ್ಯ ನಿಮಗೆ ಎಷ್ಟನೇ ಮನೆ ಅಧಿಪತಿ? 11ನೇ ಮನೆ ಅಧಿಪತಿ. ಭಾಗ್ಯಸ್ಥಾನದಲ್ಲಿ ಸಂಚಾರ. ಸರ್ಕಾರದಲ್ಲಿ ಯಾರಾದ್ರೂ ಕೆಲಸ ಕಾರ್ಯದಲ್ಲಿದ್ರೆ ಅವರಿಂದ ಯಾವುದೇ ಸಹಾಯಗಳು, ಸ್ನೇಹಿತರಿಂದ ಸಹಾಯಗಳು ಆಗೋದಿಲ್ಲ, ತೊಂದರೆಗಳಾಗತ್ತೆ. ಆಮೇಲೆ ಶನಿ ಪಂಚಮ ಸ್ಥಾನದಲ್ಲಿ ಸಂಚಾರ. ಶನಿ ಚತುರ್ಥಾಧಿಪತಿ, ಪಂಚಮಾಧಿಪತಿ, ಯೋಗಕಾರಕ. ಪಂಚಮ ಶನಿ ನಡೀತಾ ಇದೆ. ಅದರಲ್ಲೂ ಚತುರ್ಥಾಧಿಪತಿಯಾಗಿ ಪಂಚಮದಲ್ಲಿ ಸಂಚಾರ ಆಗ್ಬೇಕಾದ್ರೆ ಮಕ್ಕಳಾಗಕ್ಕೆ ವಿಳಂಬ ಉಂಟಾಗುವಂಥದ್ದು ಅಥವಾ ಸಂತಾನ ವಿಚಾರದಲ್ಲಿ ದುಃಖ ಉಂಟಾಗುವ ಸಾಧ್ಯತೆಗಳು ಕೂಡ ಇದೆ. ಗುರುಬಲ ಇಲ್ಲ ಅನ್ನೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತು. ಆದ್ರೆ ಶುಕ್ರ ಬಲ ಈ ತಿಂಗಳು ನಿಮಗೆ ಶುಭ ಫಲಗಳನ್ನ ಪ್ರಾಪ್ತಿ ಮಾಡ್ತಾನೆ. ಹಾಗಾದ್ರೆ ತುಲಾ ರಾಶಿ ಜೂನ್ 2024 ತಿಂಗಳ ಭವಿಷ್ಯವನ್ನು ತಿಳಿಸಿದ್ದೀನಿ. ಯಾರು ಪುಸ್ತಕ ಪಬ್ಲಿಷ್ ಮಾಡ್ಬೇಕಾದ್ರೆ ಯಾರು ಈ ತಿಂಗಳು ಪುಸ್ತಕವನ್ನು ಪಬ್ಲಿಷ್ ಮಾಡಬೇಡಿ. ಅಷ್ಟೊಂದು ಟೈಮ್ ಚೆನ್ನಾಗಿರಲ್ಲ. ಆಡಿಟರ್ಗಳು, ರೈಟರ್ಗಳು, ಕಾಮಿಡಿ ಆಕ್ಟರ್ಗಳಿಗೂ ಕೂಡ ಟೈಮ್ ಚೆನ್ನಾಗಿರಲ್ಲ. ಹಾಗಾದ್ರೆ ತುಲಾ ರಾಶಿಯವರಿಗೆ ತಿಂಗಳ ಭವಿಷ್ಯವನ್ನು ತಿಳಿಸಿದ್ದೀನಿ. ಇದು ಜ್ಯೋತಿಷ್ಯ ಕಾರ್ಯಕ್ರಮ. ಎಲ್ಲರೂ ಕೂಡ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ಈ ವಿಡಿಯೋವನ್ನು ಶೇರ್ ಮಾಡೋದನ್ನ ಮರಿಬೇಡಿ. ಪ್ರಿಯ ವೀಕ್ಷಕರೇ, ಶಿವ ನಿಮ್ಮೆಲ್ಲ ಮನೋಕಾಮನೆಗಳು ಪೂರ್ಣ ಮಾಡಲಿ ಅಂತೇಳಿ ಓಂ ಪರಮಾತ್ಮನೇ ನಮಃ ಅಂತೇಳಿ ಪರಮಾತ್ಮ ನೆನಪು ಮಾಡ್ತಾ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗ್ಲಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಹಾಗಾದ್ರೆ ಪರಿಹಾರ ಏನ್ ಮಾಡ್ಕೋಬೇಕು ಜೂನ್ ತಿಂಗಳಲ್ಲಿ ಅಂದ್ರೆ, ಸತ್ಪಾತ್ರನಾಗಿರುವ ಬ್ರಾಹ್ಮಣನಿಗೆ ಗಾಯತ್ರಿ ಜಪಗಳನ್ನ ಪ್ರತಿದಿನ ಜಪ ಮಾಡುವಂತ ಬ್ರಾಹ್ಮಣನಿಗೆ ಕೆಂಪು ವಸ್ತ್ರ, ತೊಗರಿ ಬೇಳೆಯನ್ನ ನೀವು ದಾನ ಮಾಡಿದ್ರೆ ಈ ತಿಂಗಳು ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಪ್ರಿಯ ವೀಕ್ಷಕರೇ, ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.